ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟಿರುವ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ವತಿಯಿಂದ ಕೆಜಿಎಫ್ ತಾಲೂಕು ಆಡಳಿತ ಭವನದ ಮುಂದೆ ಧರಣಿ ನಡೆಸಿ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜೈ.ಬಿ.ಎಂ. ಶ್ರೀನಿವಾಸ್, ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಹಾಗೂ ಎಲ್ಲ ಮುಖಂಡರುಗಳು ಹಾಜರಿದ್ದರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು. ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ, ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ, ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಎಲ್ರಿಗೂ ಜೈ ಭೀಮ್. ಇವತ್ತೇನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಕೆಜಿಎಫ್ ತಹಶೀಲ್ದಾರ್ ಮುಂಭಾಗದಲ್ಲಿ ಹೋರಾಟ ಮಾಡುವ ಉದ್ದೇಶ ಏನೆಂದರೆ, ಏನು ಈ ನಡುವೆ ಕಾಂಗ್ರೆಸ್ ಸರ್ಕಾರ SCP ಹಾಗೂ TSP ಅನುದಾನವನ್ನು ಸುಮಾರು 25,000 ಕೋಟಿ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿರೋದು ನಿಜಕ್ಕೂ ದುರಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ದುದ್ದ ಭಾಷಣ ಮಾಡ್ತಾರೆ, ನಾವು ದಲಿತರ ಪರವಾಗಿದ್ದೀವಿ, ನಾವು ದಲಿತರಿಗೆ ಏನೇ ಸಮಸ್ಯೆ ಬಂದರೂ SC/ST ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಉದ್ದುದ್ದ ಭಾಷಣ ಮಾಡ್ತಾರೆ. ಯಾಕಂದರೆ ಉದ್ದುದ್ದ ಭಾಷಣ ಮಾಡೋದು ಏನಕ್ಕಂದರೆ ದಲಿತರ ಓಟು ಬೇಕು, SC/ST ಓಟು ಬೇಕು ಅಷ್ಟೇ ವಿನಃ ದಲಿತರನ್ನ ಯಾವ ಪಕ್ಷ ಸಹ ಉದ್ಧಾರ ಮಾಡಲ್ಲ. ನಮಗೆ ನಾವೇ ಕಷ್ಟಪಡಬೇಕು. ನೋಡಿ, 25,000 ಕೋಟಿ ಅನುದಾನವನ್ನು ಬೇರೆ ಇಲಾಖೆಗೆ ಯೋಜನೆಗಳಿಗೆ ಬಳಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ, ಆದರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ. ಅವರು 25,000 ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದು ಖಂಡನೀಯ. ಇಡೀ ದಲಿತರಿಗೆ ಮೋಸ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ, ಇದು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ 25,000 ಕೋಟಿ ಅಂತ ತಮಾಷೆನಾ? ಏನು ನಮ್ಮ SC/ST ಇಲಾಖೆಯಲ್ಲೇ ಬಂತು 25,000 ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ, ಬೇರೆ ಇಲಾಖೆಯಲ್ಲಿಲ್ವಾ? ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಒಂದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಇನ್ನೊಂದು ಮೂಢ ಹಗರಣ ಆಗಿರ್ಬೋದು, ದಿನೇ ದಿನೇ ಇಂಥ ಹಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬರು ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು. ಯಾಕಂದರೆ ನೀವು ಬಂದಿರೋದು ಎಲ್ಲ SC/ST OBC ಓಟನ್ನು ಯಾಮರ್ಸಿ ತೆಗೆದುಕೊಂಡಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ಇದರ ಜೊತೆಗೆ ಏನಂದರೆ, ನಮ್ಮ ಒಂದು ಕೆಜಿಎಫ್ ತಾಲೂಕಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನು ಐತೆ. ಏನು 57 ಆಗಿರ್ಬೋದು, 53 ಆಗಿರ್ಬೋದು, ಅರ್ಜಿಗಳು ಯಾರು ಹಾಕ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ, ಸಾಗುವಳಿ ಚೀಟಿಗಳು ಅವ್ರು ನೀಡಿಲ್ಲ. ಯಾಕಂದರೆ ಶಾಸಕರ ಹತ್ರ ಯಾರು ಇರ್ತಾರೋ ಅಂಥವ್ರಿಗೆ ಮಾತ್ರ, ಯಾರು ಆಗ್ತಾರೋ ಅಂಥವ್ರ ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂಥವ್ರಿಗೆ ಮಾತ್ರ 57 ಮತ್ತು 53 ಅರ್ಜಿ ಹಾಕಿರೋರಿಗೆ ಸಾಗುವಳಿ ಚೀಟಿಗಳು ಕೊಡ್ತಾ ಇದ್ದಾರೆ. ಆದರೆ ಬೇರೆಯವ್ರಿಗೆ ಇವತ್ತಿಗೂ ಸಹ ಅರ್ಜಿಗಳು ಹಾಕಿ ಹಂಗೆ ಅರ್ಜಿಗಳು ಐತೆ ಹೊರತು ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ. 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನುಗಳೈತೆ. ಎಲ್ಲ ಜಾತಿ ಧರ್ಮದವ್ರಿಗೂ ಸಹ ಬಡವರಿದ್ದಾರೆ. ಎಲ್ಲ ಬಡವ್ರಿಗೂ ಜಮೀನು ಕೊಡಿ. ನಾವೇನು ಊಟ ಕೇಳ್ತಿಲ್ಲ, ನೀರು ಕೇಳ್ತಿಲ್ಲ, ನಾವು ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನು ಕೇಳ್ತಿದ್ದೀವಿ. ಜಮೀನು ಸಂಬಂಧಪಟ್ಟಂತೆ ದಾಖಲೆ ಕೂಡ ನಾನು ಕೊಡ್ತಾ ಇದ್ದೀನಿ. 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನು ಐತೆ. ಜೊತೆಗೆ ಏನಂದರೆ, ಒಂದು 5,000 ತನಕ ಏನು ಕೆಜಿಎಫ್ ಕ್ಷೇತ್ರದಲ್ಲಿ ಇರುವಂಥ ಕೆರೆಗಳನ್ನ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡು ಅವ್ರ ಹತ್ರ ಶಾಮೀಲಾಗಿದ್ದಾರೆ. ಇದು ಭಾರಿ ಖಂಡನೀಯ. ಬಡವ್ರಿಗೆ ಏನಾದರೂ 1 ಎಕರೆ ಜಮೀನು ಬೇಕಂದ್ರೆ ನಾವು ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕು, ಬಿಸಿಲಲ್ಲಿ ಸಾಯ್ಬೇಕು ನಾವು, ಅಂತ ಪರಿಸ್ಥಿತಿ ಬಂದೈತೆ. ಆದರೆ ಬಲಾಢ್ಯರು ಎಕರೆಗಟ್ಟಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ಗಳು ಹಾಕೊಂಡಿದ್ದಾರೆ. ಅವ್ರೇನು ಮಾತಾಡಿಸ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ರಾಜಕೀಯ ಪ್ರಭಾವ ಐತೆ, ಜೊತೆಗೆ ದುಡ್ಡಿನ ಒಂದು ಪ್ರಭಾವ ಇದರಿಂದ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ದಾರೆ. ದಯವಿಟ್ಟು ಈ ಕ್ಷೇತ್ರದ ಯಾರು ಶಾಸಕರಿದ್ದಾರೆ, ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ತಾವು ಇಲ್ಲೇರೆ ಯಾರಿಗೆ ಸಮಸ್ಯೆ ಬಂದರೂ ಓನ್ಲಿ SC/ST ನೋ, ಎಲ್ಲರಿಗೂ ಎಲ್ಲ ಕ್ಯಾಸ್ಟಲ್ಲೂ ಸಹ ಬಡವರಿದ್ದಾರೆ. ಎಲ್ಲ ಕ್ಯಾಸ್ಟಲ್ಲಿ ಇರುವಂಥ ಬಡವರು ಸಹ ಒಂದು ಜಮೀನು ಕೊಡಿ, 1 ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು, ನಮ್ಮ ತಾಯಂದಿರು ಸಹ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಶಾಸಕರಲ್ಲೂ ಕೇಳ್ತಿದ್ದೀವಿ, ಹೆಣ್ಮಕ್ಳ ಒಂದು ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆ ನಮ್ಗೈತೆ. ಜಿಲ್ಲಾಧಿಕಾರಿಗಳು ಕೂಡಲೇ ಏನು 53, 57 ಏನು ಅರ್ಜಿಗಳು ಹಾಕಿರೋರನ್ನ ಕೂಡಲೇ ಸಾಗುವಳಿ ಚೀಟಿಗಳು ಕೊಡಬೇಕು, ಮತ್ತೆ 57 ಅರ್ಜಿ ಹಾಕೋದಕ್ಕೆ ಬಿಡ್ಬೇಕಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಒಟ್ಟಾರೆ ಈ ಕೂಡಲೇ ಏನು ಸಿದ್ದರಾಮಯ್ಯರವರು ಮಾಡಿರುವಂಥ ದಲಿತರಿಗೆ ನಿಜಕ್ಕೂ ಅನ್ಯಾಯ. ನಾವೆಲ್ಲ ನಮ್ಗೆ ದಲಿತರಿಗೆ ಒಂದು ಒಳ್ಳೇದು ಮಾಡ್ತೀವಿ ಅನ್ಕೊಂಡಿದ್ವಿ, ಆದರೆ ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಇವತ್ತು ನೋಡಿದ್ರೆ 25,000 ಕೋಟಿ ಹಣವನ್ನು ಬೇರೆ ಇಲಾಖೆಗೆ ನಾವು ಯೋಜನೆಗಳಿಗೆ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೂ ಹೇಳ್ತಿದ್ದಾರೆ. ಆದರೆ 25,000 ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ.
ಎಲ್ಲ ಬೇಕಾದ್ರೆ ಎಲ್ಲ ಅವರೇ ಹಂಚ್ಕೊಂಡ್ಬಿಟ್ಟು ಶಾಸಕರು MLAಗಳು ಹಂಚ್ಕೊಂಡ್ಬಿಟ್ಟು ಆರಾಮಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಶಾಸಕರು ಏನು ಶಾಸಕರಾಗಿರ್ಬೋದು, ಜೊತೆಗೆ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ನೀಡ್ಬಿಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬಿಟ್ಟು, ಯಾರೋ ಬಡವರು ಬರ್ತಾರೆ, ಬಡವರು ರಾಜಕೀಯ ಬಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಇವತ್ತಿಗೂ ನಾವು ನೋಡ್ಬೋದು, ಈ ರಾಮಸಾಗರ ಆಗಿರ್ಬೋದು, ಬೇತ್ಮಂಗ್ಲ ಆಗಿರ್ಬೋದು, ಕೆಲವೊಂದು ಕೆರೆಗಳು ನೋಡ್ತಾ ಇದ್ರೆ ಸುಮಾರು 10 ರಿಂದ 20 ಎಕರೆ ಒಬ್ಬೊಬ್ರು ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ಗಳು ಹಾಕೊಂಡಿದ್ದಾರೆ. ಅವ್ರು ಕೇಳಕ್ ಹೋದ್ರೆ ನಮ್ಮನ್ನ ಯಾರು ಕೇಳ್ತಾರೆ, ತಹಶೀಲ್ದಾರ್ ಏನಕ್ಕೆ ಕೇಳ್ತಾರೆ, ನಾವೇನೋ ಕೇಳೋದಿಲ್ಲ, ನಾವು ಸರ್ವೇನೂ ಮಾಡಿಸಲ್ಲ, ಅದು ಏನು ಕೈಯಲ್ಲಿ ಏನಾಗುತ್ತೆ ಅಂತ ಮಾಡ್ಕೊಳ್ಳಿ ಅನ್ನೋ ಒಂದು ಉತ್ತರಗಳು ಅವ್ರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ರೆ ಬಡವರಾಗೇ ಇದ್ದೀವಿ, ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಹೊರತು ಬಡವರು ಬಂದು ಇಲ್ಲಿ ಹೋರಾಟ ಮಾಡಿಕೊಂಡು ನಾವು ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಏನಿದೆ ಡಿ ಸಾಹೇಬರು ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಸಹ ಎಲ್ಲ ಒಂದು ಕನ್ನೂರು ಆಗಿರ್ಬೋದು, ಬೆಟ್ಗೂರು ಆಗಿರ್ಬೋದು, ಜೊತೆಗೆ ಐಸಂದ್ರ ಮಿಟ್ಟೂರು ಆಗಿರ್ಬೋದು, ಗೊಳ್ಳಲ್ಲಿ ಆಗಿರ್ಬೋದು, ಸಿದ್ದಾಡ್ದಿನ ಆಗಿರ್ಬೋದು, ಎಲ್ಲ ಸಹ ಗೋಮಾಳ ಜಮೀನು ಐತೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನಾನು ಕೊಡ್ತೀನಿ. ಎಲ್ಲ ಗೋಮಾಳ ಜಮೀನಲ್ಲೂ 1 ಎಕರೆ ನಾವು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಸ್ವಾಮಿ. ಯಾರು 10 ಎಕರೆ 20 ಎಕರೆ ಒತ್ತುವರಿ ಮಾಡ್ಕೊಂಡಿರೋರ್ನ ಅವ್ರನ್ನೇನೋ ಮಾಡಲ್ಲ ನೀವು. ನಿಮ್ಮ ಭಯ ಕೂಡ, ನಿಮ್ಮ ಡಿಪಾರ್ಟ್ಮೆಂಟ್ ಭಯ ಕೂಡ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರ ಹತ್ರ ನೀವು ಪೂರ್ತಿ ಶಾಮೀಲಾಗ್ಬಿಟ್ಟಿದ್ದಾರೆ. ಅವ್ರ ರಾಜಕೀಯ ಪ್ರಭಾವ ಕೂಡ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಕಾನೂನು ಅಡಿಯಲ್ಲಿ ಹೋಗ್ತೀವಿ, ಕಾನೂನು ಪ್ರಭಾವ ಹೋಗ್ಬಿಟ್ಟು ನಾವು ನ್ಯಾಯ ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಏನಿವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ 15 ದಿನ ಕಾಲಾವಕಾಶ ಕೊಡ್ತೀವಿ ತಹಶೀಲ್ದಾರ್ಗೆ. ಒಂದು ವೇಳೆ ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ರಾತ್ರಿ ಆಗಲು ಕೂಡ ಇಲ್ಲೇ ಬೇಕಾದ್ರೆ ಕೂತ್ಕೊಳ್ತೀವಿ. ನಮ್ಗೆ ಊಟನೂ ಬೇಡ, ನೀರೂ ಬೇಡ, ನಮ್ಮ ಸಮಸ್ಯೆ ಬಗೆಹರಿಸೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ನಮ್ಮ KGF ತಾಲೂಕು ಕಚೇರಿ ಮುಂದ್ಗಡೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಹೋರಾಟದ ಉದ್ದೇಶ ಏನಂತಂದರೆ, ಈ ರಾಜ್ಯ ಸರ್ಕಾರ ಏನಿದೆ ಇದು ಈ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲದೆ ಮೂಲೆ ಗುಂಪಾಗಿ ಆಗಬೇಕಾಗಿರೋಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದುಕೊಟ್ಟಿದ್ದು ಈ ರಾಜ್ಯದ ದಲಿತ ಜನಾಂಗದವರು. ದಲಿತರ ಇಲ್ಲ ಅಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವತ್ತು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಕೇಂದ್ರದಲ್ಲಿ ಅಷ್ಟೇನೆ ವಿರೋಧ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ ಅದಕ್ಕೂ ಕೂಡ ದಲಿತರೇ ಕಾರಣ. ಯಾಕಂತಂದ್ರೆ ಈ ಮನುವಾದಿ ಪಕ್ಷಗಳು ನಮ್ಮ ದಲಿತರನ್ನ ಅನ್ಯಾಯವಾಗಿ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರ ಒಂದು ಅಟ್ಟಹಾಸವನ್ನ, ಇವರ ಒಂದು ದುರಂಕಾರವನ್ನ ತಡಿಲಿಕ್ಕಾಗದೆ ನಾವು ಸಂವಿಧಾನವನ್ನು ಉಳಿಸ್ಕೋಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಏನು ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು, ಅದನ್ನು ವಿರೋಧಿಸಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ರಾಜ್ಯದ ದಲಿತರು. ಆದರೆ ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ. ಹೆಂಗಿದೆ ಅಂತಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ, ಸುಮಾರು 25,000 ಕೋಟಿಯಷ್ಟು ಹಣವನ್ನ ಇವತ್ತು ಇವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಈ ರಾಜ್ಯದ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರಿಂದ ಇವರು ಅಧಿಕಾರ ಪಡ್ಕೊಂಡ್ರು ಅವರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಅವರ ಹೊಟ್ಟೆಯ ಒಂದು ಊಟವನ್ನ ಇವರು ಕಿತ್ಕೊಳ್ತಾ ಇದ್ದಾರೆ. ಅವರ ಕೈ ತುತ್ತನ್ನ ಇವರು ಕಿತ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಂಥ ಸರ್ಕಾರ ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ನಾವು ಅಹಿಂದ ನಾಯಕರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ನಮಗಿರೋಷ್ಟು ದಲಿತರ ಮೇಲೆ ನಮಗಿರೋಷ್ಟು ಕಾಳಜಿ ಬೇರೆ ಯಾರಿಗೂ ಇಲ್ಲ ಅಂತ ಉದ್ದುದ್ದ ಭಾಷಣಗಳು ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲಿಲ್ದಂತ ಭಾಷಣಗಳು ಮಾಡ್ತಾರೆ. ಆದ್ರೆ ದಲಿತರಿಗೆ ಮಾಡ್ತಾ ಇರೋ ವಂಚನೆ ಮಾತ್ರ ಇವ್ರ ಸರ್ಕಾರದಿಂದ ನಿಲ್ತಾ ಇಲ್ಲ. ಇವತ್ತು 25,000 ಕೋಟಿಯನ್ನ ಏನು ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ರಾಜ್ಯದ ದಲಿತರಿಗೆ ಸೇರ್ಬೇಕಾಗಿರೋಂಥ ಹಣ. ಇವತ್ತು ಈ ದೇಶದಲ್ಲಿ ದಲಿತರಿಗೆ ಒಳ್ಳೆ ಎಜುಕೇಶನ್ ಪಡೆಯಬೇಕಂದ್ರೆ ಅಮೌಂಟ್ ಇಲ್ಲ, ಒಳ್ಳೆ ಫಾರಿನಲ್ಲಿ ಹೋಗ್ಬಿಟ್ಟು ಒಂದು ಪದವಿಯನ್ನ ಪಡಿಬೇಕಂದ್ರೆ ಅಮೌಂಟ್ ಇಲ್ಲ. ಇದಕ್ಕೆ ಯಾವುದಕ್ಕೂ ದಲಿತರನ್ನ ಉದ್ಧಾರ ಮಾಡಲಿಕ್ಕೆ ಯಾವುದೇ ಅನುದಾನಗಳಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಆದ್ರೆ ಇವ್ರು ಸರ್ಕಾರ ಉಳಿಸ್ಲಿಕ್ಕೆ ಏನು ಅವಕಾಶ ಇದೆಯೋ, ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಇವರು ಮುಂದುವರಿಸಿಕೊಂಡು ಉಳಿದಂತೆ ಎಲ್ಲಾ ದಲಿತರಿಗೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಏನಿದೆ ಇದು ಎಚ್ಚೆತ್ತುಕೊಂಡು ನಮಗಾಗಿರುವಂಥ ಅನ್ಯಾಯದ ಬಗ್ಗೆ ನಮಗೆ ನ್ಯಾಯ ಕೊಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಚಾಲುವಂತ ಒಂದು ದೊಡ್ಡ ಬೃಹತ್ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ನಮ್ಮ ಕೋಲಾರದ ಬರಹಗಾರರು ಆದಂಥ ಕೋಟಿಗೆನಹಳ್ಳಿ ರಾಮಯ್ಯ ಅವರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಏನು ಕೋಲಾರ ಜಿಲ್ಲೆಯ ದಲಿತ ಪ್ರತಿರೋಧ ಪಡೆಯಂತ ಒಂದು ಘಟಕವನ್ನ ಮಾಡಿಕೊಂಡು ಆ ಒಂದು ಘಟಕದಿಂದ ಯಾರೆಲ್ಲ SC ಶಾಸಕರಿದ್ದಾರೆ, ಮೀಸಲಾತಿ ಕ್ಷೇತ್ರದಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ ಅವರ ಮನೆ ಮುಂದೆ ಹೋರಾಟ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಮಾಡ್ತಾ ಇದ್ದೀವಿ. ಇವರು ಇದನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಶಾಸಕರ ಮನೆ ಮುಂದೆ ಕೂಡ ನಾವು ಕುಂತು ಹೋರಾಟ ಮಾಡಿ ನಮಗಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಪಡೀಲಿಕ್ಕೆ ನಾವು ಯಾವುದೇ ಹಂತಕ್ಕೂ ಕೂಡ ಕಾನೂನು ಅಡಿಯಲ್ಲಿ ಹೋಗೋದಕ್ಕೆ ನಾವು ಸಿದ್ಧ ಇದ್ದೀವಿ. ನಾವು ಊಟ ನೀರು ಬಿಟ್ಟು ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ
ಹಲವಾರು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಬಾಯಿ ಬಿಚ್ತಾ ಇಲ್ಲ. ದಲಿತರ ಮೇಲೆ, ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ. ಆದ್ರೂ ಕೂಡ ಇವ್ರು ಯಾವುದೇ ಬಾಯಿ ಬೀಸ್ತಾ ಇಲ್ಲ. ಮಾತೆತ್ತಿದ್ರೆ ಇವ್ರು ಗ್ಯಾರಂಟಿ ಯೋಜನೆಗಳಂತಾರೆ. ಆ ಗ್ಯಾರಂಟಿ ಯೋಜನೆಗಳು ಇವತ್ತು ರನ್ ಆಗ್ತಾ ಇರೋದೇ ನಮ್ಮ ದಲಿತರಿಗೆ ಮೀಸಲಿಟ್ಟಂತ ಅನುದಾನ ಏನು SCP TSP ಅನುದಾನ ಏನಿದೆ, ಈ ಅನುದಾನದಲ್ಲಿ ಇವರು ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಇವರಿಗೆ ಬೇರೆ ಯೋಜನೆಗಳ ಅನುದಾನಗಳಿಲ್ವಾ? ಲಕ್ಷಾಂತರ ರೂಪಾಯಿ ಹಣ ಇದೆ ಅಲ್ಲ ಸರ್ಕಾರದಲ್ಲಿ, ಯಾಕೆ ಅದನ್ನೆಲ್ಲ ಬಳಸ್ಕೊಂಡಿಲ್ಲ? ಕೇವಲ ದಲಿತರ ಹಣವನ್ನು ಯಾಕೆ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅದರಿಂದ ಬಂಧುಗಳೇ, ಅದೇ ರೀತಿಯಾಗಿ ನಮ್ಮ ಏನು ತಾಲೂಕಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ, ಸರ್ಕಾರಿ ಗೋಮಾಳ ಜಮೀನಿದ್ರು ಕೂಡ ಅದನ್ನ ಬಲಾಢ್ಯರು, ರಾಜಕಾರಣಿಗಳು, ರಾಜಕೀಯ ಪ್ರಭಾವ ಇರುವಂತವರು, ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ಗಳು ಹಾಕೊಂಡು ಅವರು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಕೆಲವರಾದ್ರೆ ಅದರಲ್ಲಿ ಸರ್ಕಾರಿ ಜಮೀನುಗಳ ಲೇಔಟ್ಗಳೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಇಷ್ಟೆಲ್ಲ ಅನ್ಯಾಯಗಳು ನಮ್ಮ ಮೇಲೆ ನಡೀತಾ ಇದ್ರು ಕೂಡ, ನಮ್ಮ ಅನುದಾನವನ್ನ ಸರ್ಕಾರ ಬಳಸ್ಕೊಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ಶಾಸಕರು ಸದನದಲ್ಲಿ ಧ್ವನಿ ಎತ್ತೋದೇ ಇಲ್ಲ. ಯಾಕೆ ನಿಮಗ್ ಬಾಯಿ ಇಲ್ವಾ? ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಭಿಕ್ಷೆಯಲ್ಲಿ ಇವತ್ತು ಶಾಸಕರಾಗಿದ್ದಾರೆ ಮೇಡಮ್ ಅವರೇ. ರೂಪಕಲಾ ಶಶಿಧರ್ ಮೇಡಮ್ ಅವರು ಇವತ್ತು ಶಾಸಕರಾಗಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಮೀಸಲಾತಿ ಅವರೇ ಇಲ್ಲ ಅಂತಂದ್ರೆ ಇವತ್ತು ನೀವು ಶಾಸಕರೇ ಆಗ್ತಾ ಇರಲಿಲ್ಲ. ಅಂತ ಒಂದು ಇದು ಭಿಕ್ಷೆಯನ್ನ ಬಳಸ್ಕೊಂಡು ನೀವು ಶಾಸಕರಾಗಿದ್ದೀರಿ. ನಮಗೆಲ್ಲ ನಮ್ಮ ಕ್ಷೇತ್ರಕ್ಕೆ ನೀವು ನ್ಯಾಯ ಕೊಡಿಸ್ತೀರಿ ಅಂತ ನಿಮ್ಮನ್ನ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಸದನಕ್ಕೆ ಕಳಿಸಿದ್ರೆ ನಮ್ಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಅನ್ಯಾಯದ ಬಗ್ಗೆ ನೀವು ಮಾತಾಡಿ. ನೀವು ಕೂಡ ದಲಿತ ಸಮಾಜದಲ್ಲಿ ಹುಟ್ಟು ನಿಮ್ಮ ತಂದೆಯವರು ಕೂಡ ಸುಮಾರು ವರ್ಷಗಳಿಂದ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಅನುಭವಿಸ್ಕೊ ಬಂದಿದ್ದೀರಾ, ನೀವು ಕೂಡ ಅಧಿಕಾರದಲ್ಲಿದ್ದೀರಾ. ಆದ್ರೂ ಕೂಡ ಈ ತಾಲೂಕಿನ ದಲಿತ ಜನಾಂಗಕ್ಕೆ ಆಗಬಹುದು, ಈ ರಾಜ್ಯದ ದಲಿತ ಜನಾಂಗಕ್ಕೆ ಆಗಬಹುದು, ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ತಾಲೂಕಲ್ಲಿ ಎಷ್ಟೋ ಜನ ದಲಿತರು ಏನು ಸ್ವಂತ ಇರ್ಲಿಕ್ಕೆ ಮನೆ ಇಲ್ಲದೆ, ಜಮೀನ್ ಇಲ್ಲದೆ, ವ್ಯವಸಾಯ ಮಾಡ್ಲಿಕ್ಕೆ ಭೂಮಿ ಇಲ್ಲದೆ ಗುಡಿಸಲ್ಗಳಾಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಬೇಕಾಗಿದೆ. ಅದರಿಂದ ಈ ಕೂಡಲೇ ಸರ್ಕಾರಿ ಗೋಮಾಳ ಜಮೀನ್ ಏನಿದೆ ಅದನ್ನೆಲ್ಲ ಕೂಡ ನೀವು ಸಾಗುವಳಿ ಚೀಟಿ ಮುಖಾಂತರ ಹಾಗೂ ದಲಿತರನ್ನ ಬರೀ ದಲಿತರಂತಾನೆ ಅಲ್ಲ, ಎಲ್ಲಾ ಜಾತಿಗಳಲ್ಲೂ ಕೂಡ ಬಡವರು ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನೀವು ಸಮಾನವಾಗಿ ಯಾರೆಲ್ಲ ಏನು ಸೈಟ್ಲಿಸ್ಟ್ ಪೀಪಲ್ಸ್ ಇದ್ದಾರೆ ಅವ್ರಿಗೆಲ್ಲ ನೀವು ಒಂದೊಂದು ಸೈಟ್ನ ಕೊಡೋ ಮುಖಾಂತರ ನೀವು ಕೂಡ ಈ ಸಮಾಜದಲ್ಲಿ ಹುಟ್ಟಿರೋದಕ್ಕೆ, ಈ ಸಂವಿಧಾನದಲ್ಲಿ ನೀವು ಶಾಸಕರಾಗಿ ಅಧಿಕಾರವನ್ನ ಪಡೆದಿರೋದಕ್ಕೆ ಒಂದು ಸಾರ್ಥಕ ಆಗತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಕೆರೆಗಳಲ್ಲಿ ವಿಶೇಷವಾಗಿ ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ರಾಮಸಾಗರ ಕೆರೆ ಆಗಿರ್ಬೋದು, ಬೇತ್ಮಂಗಲ ಕೆರೆ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಸುಮಾರು 100 ಎಕರೆಯನ್ನ ಒತ್ತುವರಿ ಮಾಡ್ಕೊಂಡು ಅದು ಕಾಂಪೌಂಡ್ ಹಾಕೊಂಡು ಇವರು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿನ ತಹಸೀಲ್ದಾರ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅದರಿಂದ ಇದನ್ನೆಲ್ಲ ನೀವು ಈ ಕೂಡಲೇ ಖಂಡಿಸಬೇಕು. ಇದೆಲ್ಲ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು. ಮತ್ತೆ ವಿಶೇಷವಾಗಿ ಇದೇ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ನಿರ್ಮಲಾ ಅಂಬರೀಶ್ ಅವರು ಕೂಡ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಒಂದು ಕೆರೆಯಲ್ಲಿ ಸುಮಾರು 5 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಬಂದಿರ್ತಾರೆ, ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿಕೊಂಡು. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನ ಕೂಡ ಕೊಟ್ಟಿದ್ದೀವಿ. ಆದ್ರೆ ಇದ್ರ ಬಗ್ಗೆ ಯಾವುದೇ ಇನ್ನ ಕ್ರಮ ಕೈಗೊಂಡಿಲ್ಲ. ಇಂಥವನ್ನೆಲ್ಲ ಗುರುತಿಸಿ ಇವರು ಕಾನೂನು ಕ್ರಮ ಕೈಗೊಂಡು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸಿ ಬಡವರಿಗೆ ಹಂಚಬೇಕಂತ ನಾವು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘಟನೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ಹೋರಾಟಗಳು ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ನಾವು ಕೂಡ ಟೀಕೆ ಮಾಡ್ತಾ ಇದ್ದೀವಿ, ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದ್ರೆ ಬಿಜೆಪಿ ಅವರು ಯಾವ ನೈತಿಕ ಹಕ್ಕನ್ನ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾನು ಕೇಳಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ಸುಮಾರು 15 ವರ್ಷಗಳಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಕೂಡ ಇವರು SCP TSP ಯೋಜನೆಯನ್ನ ಕೇಂದ್ರದಲ್ಲಿ ಜಾರಿಗೆನ ತರಲಿಲ್ಲ. ಈ ಯೋಜನೆನೇ ಕೇಂದ್ರದಲ್ಲಿಲ್ಲ. ಆದ್ರೆ ಇವತ್ತು ಇರುವಂತ ಯೋಜನೆನ ಇವರು ಪ್ರಶ್ನೆ ಮಾಡ್ತಾರೆ. ಮೊದಲು ನಿಮ್ಮ ಸರ್ಕಾರ ಆಳ್ವಿಕೆ ಕೇಂದ್ರದಲ್ಲಿದೆ, ಆಡಳಿತ ನಡೆಸ್ತಾ ಇದೆ ನಿಮ್ಮ ಬಿಜೆಪಿ ಸರ್ಕಾರ. ನೀವು ಈ ಯೋಜನೆಯನ್ನ ಜಾರಿಗೆ ತನ್ನಿ. ಕೇಂದ್ರದಲ್ಲಿ ನೀವು SCP TSP ಯೋಜನೆಯನ್ನ ಜಾರಿಗೆ ತನ್ನಿ. ಕೇಂದ್ರದಲ್ಲಿ ನೀವು ದಲಿತರಿಗೆ ಅನುದಾನವನ್ನ ಮೀಸಲಿಡಿ.
ಆಮೇಲೆ ನೀವು ಪ್ರಶ್ನೆ ಮಾಡಿ. ನೀವೇನು ಸಾಕ್ಷ್ಯಗಳಲ್ಲ. ನೀವು ಕೂಡ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದೀರಿ, ದಲಿತರನ್ನ ದುರ್ಬಳಕೆ ಮಾಡಿಕೊಂಡಿದ್ದೀರಿ, ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳನ್ನ ಮಾಡಿದ್ದೀರಿ, ಶೋಷಣೆ ಮಾಡಿದ್ದೀರಿ, ಅಸ್ಪೃಶ್ಯತೆಯನ್ನ ನೀವು ಪಾಲನೆ ಮಾಡಿದ್ದೀರಿ. ನೀವು ಇವತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ನಿಮ್ಮ ಸರ್ಕಾರ ಇಲ್ಲ ಅಂದ್ಬಿಟ್ಟು ನಿಮಗೆ ಅಷ್ಟು ಬೇಗ ದಲಿತರ ಮೇಲೆ ಕಾಳಜಿ ಬರ್ತಾ ಅಂತಂದ್ರೆ ದಲಿತರೇನು ಕಿವಿಗಳಲ್ಲಿ ಹೂವು ಇಟ್ಕೊಂಡಿಲ್ಲ. ತಾವು ದಯವಿಟ್ಟು ನೆನ್ಪಿಟ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು ನಾವು ಮನವಿ ಮಾಡೋದಿಷ್ಟೇನೆ, ನಮಗಾಗಿರೋಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ. ಇಲ್ಲ ಅಂತಂದ್ರೆ ನಾವು ವಿಧಾನಸೌಧವರೆಗೆ ಚಲೋ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.